ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಪ್ರತಿಧ್ವನಿಗೆ ತುಂಬ ಹೃದಯ ಸ್ವಾಗತ. ನಾನು ನೀವೇ ಪ್ರಕಾಶ್. ಮುಧೋಳ ನಗರದ ಮಧ್ಯಭಾಗದಲ್ಲಿರ್ತಕ್ಕಂಥ ನಗರಸಭೆಯ ಈ ಒಂದು ಮಾರುಕಟ್ಟೆಯಲ್ಲಿ ಇವತ್ತು ಬಹಳ ನಗರ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಟೆಂಡರ್ ತೆಗೆದುಕೊಂಡಿರ್ತಕ್ಕಂಥ ಗುತ್ತಿಗೆದಾರರು ಬೀದಿ ಬದಿಯ ವ್ಯಾಪಾರಸ್ಥರ ಮೇಲೆ ಅತಿಕ್ರಮವಾಗಿ ಮತ್ತು ದೌರ್ಜನ್ಯಯುತವಾಗಿರ್ತಕ್ಕಂಥ ಇಲ್ಲಿ ಸುಂಕವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅದರ ಕುರಿತು ಒಂದು ವರದಿಯನ್ನು ನಿಮ್ಮ ಮುಂದೆ ನಾನು ತೋರಿಸ್ಬಿಡ್ತಾ ಇದ್ದೇನೆ. ಈ ಒಂದು ರಣ್ಣ ಮಾರುಕಟ್ಟೆಯಲ್ಲಿ ಬೀದಿ ಬದಿಯ ವ್ಯಾಪಾರಸ್ಥರ ಮೇಲೆ ದೌರ್ಜನ್ಯಯುತವಾಗಿ ಇವತ್ತು ಸುಂಕವನ್ನು ಜಬರ್ದಸ್ತಾಗಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಸುಮಾರು ದಿನಗಳಿಂದ, ಸುಮಾರು 20 ವರ್ಷಗಳಿಂದ 15-20 ವರ್ಷಗಳಿಂದ ವ್ಯಾಪಾರವನ್ನು ಮಾಡ್ತಾ ಬಂದಿರುವಂಥ ಈ ಒಂದು ವ್ಯಾಪಾರಸ್ಥರಿಗೆ ಈಗ ದಿಢೀರನೆ 1ನೇ ತಾರೀಕಿನಿಂದ ಪ್ರತಿಯೊಬ್ಬರಿಗೂ ಕೂಡ ಪ್ರತಿದಿನದ ಒಂದು ಕಂದಾಯವನ್ನು ಸುಂಕವನ್ನು 20 ರೂಪಾಯಿ ವಸೂಲು ಮಾಡ್ತಾ ಇದ್ದಾರೆ. ಹಾಗೆ ಶುಕ್ರವಾರದಿಂದ ಸಂತೆ ದಿನ 50 ರೂಪಾಯಿಯನ್ನು ಒತ್ತಾಯಪೂರ್ವಕವಾಗಿ ವಸೂಲು ಮಾಡ್ತಾ ಇದ್ದಾರೆ ಅಂತೇಳಿ ಜನ ಅವರು ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಮತ್ತು ಯಾವುದೇ ಒಂದು ಸುಂಕವನ್ನು ವಸೂಲಿ ಮಾಡಿದಾಗ ಆ ಸುಂಕವನ್ನು ವಸೂಲಿ ಮಾಡಿದ್ದಕ್ಕೆ ಯಾವುದೇ ಕೂಡ ರಿಸಿಪ್ಟು ಕೂಡ ಅವರು ಕೊಡ್ತಾ ಇಲ್ಲ. ಮತ್ತು ನಮಗೆ ಒತ್ತಾಯಪೂರ್ವಕವಾಗಿ ನೀವು ಸುಂಕವನ್ನು ಹೇರಿದಿರಿ, ಇದು ನಮ್ಮ ಗಮನಕ್ಕೆ ಬಂದೇ ಇಲ್ಲ. ಹಾಗಾದರೆ ಈ ಗಮನಕ್ಕೆ ಬರದೇ ಇರುವಂಥದ್ದು ಒತ್ತಾಯಪೂರ್ವಕವಾಗಿ ಯಾಕೆ ಇಷ್ಟು ಸುಂಕವನ್ನು ಹೇರಿದ್ರಿ ಅಂತೇಳಿ ಅವರೆಲ್ಲ ತಮ್ಮ ಅಳಲನ್ನು ತೋಡ್ಕೋತಾ ಇದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಇಲ್ಲಿ ನಾವು ಬಿಸಿಲಲ್ಲಿ ಕೂಡ್ತಾ ಇದ್ದೀವಿ. ಒಂದಿನ ವ್ಯಾಪಾರ ಆಗುತ್ತಾ, ಒಂದಿನ ವ್ಯಾಪಾರ ಆಗುದಿಲ್ಲ. ಅಂಥ ಸಂದರ್ಭದಲ್ಲಿ ಆದರೂ ಕೂಡ ನೀವು 20 ರೂಪಾಯಿ ಕೊಡ್ತೀರೋ ಇಲ್ಲೋ ಅಂತೇಳಿ ಅವ್ರ ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಟೆಂಡರ್ ತೆಗೆದುಕೊಂಡಿರ್ತಕ್ಕಂಥ ಗುತ್ತಿಗೆದಾರರು ಇವ್ರ ಮೇಲೆ ಒತ್ತಾಯಪೂರ್ವಕವಾಗಿ ಅವರ ತಕ್ಕಡಿ ಮತ್ತು ಕಲ್ಲುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ಜನ ಎಲ್ಲ ಅವರೆಲ್ಲ ಬೀದಿ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅವರ ಅಳಲನ್ನು ನಿಮ್ಮ ಮುಂದೆ ಯಾವುದೇ ರೀತಿಯಾದ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಇಲ್ಲಿ ನೆರಳಿನ ವ್ಯವಸ್ಥೆ ಇಲ್ಲ, ಇಲ್ಲೆಲ್ಲ ಇಷ್ಟೊಂದು ಕ್ರೌಡ್ ಇರ್ತದೆ, ಎಲ್ಲ ಪ್ರಾಣಿಗಳು ಸಹಿತ ಇಲ್ಲಿ ಹಂದಿ ನಾಯಿ ಅವೆಲ್ಲ ಓಡಾಡ್ತಿರ್ತಾವ. ಇಂಥ ಸಂದರ್ಭದಲ್ಲಿ ಕೂಡ ಮಳೆ ಆದ್ರಂತೂ ಇಡೀ ನೀರೆಲ್ಲ ನಮ್ಮ ಎಲ್ಲ ತರಕಾರಿ ಎಲ್ಲ ನೀರಿಗೆ ಕೊಚ್ಚಿ ಹೋಗುವಂಗಾಗ್ತದೆ. ಇಂಥಗಿದ್ರೂ ಕೂಡ ನಾವು ಪ್ರತಿದಿನ ಮತ್ತು ಪ್ರತಿ ಸುಂಕವನ್ನು ಕೊಡ್ತಾ ಇದ್ದೀವಿ. ಈ ದಿಢೀರನೆ ಸುಂಕ ಏರಿಕೆ ಆಗೋದಕ್ಕೆ ಕಾರಣ ನಾವೇನು ಬದುಕಬೇಕು ಅನ್ನುವಂಥದ್ದು. ಅದರಲ್ಲಿ ಬೇಸಿಗೆ ಕಾಲದ ಅಂತ ಹೇಳ್ತಾ ಇದ್ರೆ ಅದಕ್ಕೆ ತಾವು ಇದ್ರ ಬಗ್ಗೆ ತಮ್ಮ ಅಧಿಕಾರಿ ಆ ಟೆಂಡರ್ ತೆಗೆದುಕೊಂಡವರು ಏನು ಹೇಳ್ತಾರೆ ಅನ್ನೋದನ್ನು ತಾವು ಕೇಳಬೇಕು. ಈಗಾಗಲೇ ತಾವು ಏನು ಹೇಳಿದಿರಿ ಆ ವಿಷಯವಾಗಿ ಈ ಹಿಂದೆ 2 ದಿವಸದಿಂದ ನಮ್ಮ ಅದರ ಮುಖಂಡರು ಕೂಡ ಬಂದಿದ್ರು. ಬಂದಾಗ ತಾವು ಅವರಿಗೆ ಏನು ನಾವು ಹರಾಜಿನಲ್ಲಿ ಪ್ರಕ್ರಿಯೆ ಮಾಡಿ ಆ ಹರಾಜಿನಲ್ಲಿ ಅವ್ರಿಗೇನು ಬಿಡ್ ಬೇಡಿದ್ದಾರೆ ಅವರಿಗೆ ನಾವು ಮಂಜೂರು ಮಾಡಿ ಕೊಟ್ಟಿದ್ದೀವಿ. ತದನಂತರ ಹೋದ ವರ್ಷ ಅವ್ರೇನು ವಸೂಲಿ ಮಾಡ್ತಾ ಇದ್ರು ಸರಿ ಅದೇ ರೇಟಿನಲ್ಲಿ ವಸೂಲಿ ಮಾಡಲಿಕ್ಕೆ ನಾವು ಆದೇಶವನ್ನು ಕೊಟ್ಟಿದ್ದೀವಿ ಅವರಿಗೆ. ಸರಿ ಸರ್, ಲಿಖಿತವಾಗಿ ಆದೇಶ ಕೊಟ್ಟು ವಸೂಲಿ ಮಾಡ್ಬೇಕಂತ ಹೇಳಿದೀವಿ. ಸೊ ಇವರು ಹೇಳ್ತಾ ಇದ್ದಾರೆ 20 ರೂಪಾಯಿ ಕೇಳ್ತಾ ಇದ್ದಾರೆ, ಮೊದಲನವ್ರು 10 ರೂಪಾಯಿ ಕೇಳ್ತಾ ಇದ್ರು ಅಂತ ಹೇಳಿ. ಸೊ ಅದಕ್ಕೆ ನಾವು ಹೋದ ವರ್ಷ ಏನು ರೇಟ್ ಮಾಡಿ ಕೊಟ್ಟಿದ್ರು ಅದೇ ರೇಟನ್ನು ಅವ್ರು ಕೊಡ್ತಾ ಇದ್ರು. ಹೋದ ವರ್ಷ ಅದೇ ರೇಟನ್ನು ಹಾಕಿ ಕೊಟ್ಟಿದ್ವಿ. ಅದನ್ನು ಹೊರತಾಗಿ ಮತ್ತೆ ಹೆಚ್ಚಿಗೆ ವಸೂಲಿ ಮಾಡುವಂತ ನಾವು ಹೇಳಿಲ್ಲ. ನಿಮ್ಮ ಪ್ರಕಾರವಾಗಿ ನೀವು ಅದೇ ರೇಟನ್ನು ಕೊಟ್ಟಿರಿ. ಆದ್ರೆ ಅವರು ಇಲ್ಲಿ ತಮ್ಮ ಗಮನಕ್ಕೆ ತರಲಾರದೆ ಅವರು 20 ರೂಪಾಯಿ ಮತ್ತು 50 ರೂಪಾಯಿಯನ್ನು ವಸೂಲು ಮಾಡ್ತಾ ಇದ್ದಾರೆ ಅನ್ನೋದನ್ನ ಅದು ಜನ ಹೇಳ್ತಾ ಇದ್ದಾರೆ. ಅದು ಬಂದಿದೆ ಅಂತ ಹೇಳಿದ ನಂತರ ನಾವು ಅವ್ರಿಗೆ ಕರೆಸಿ ಹೇಳಿದೀವಿ. ಹೋದ ವರ್ಷ ಏನು ರೇಟ್ ಕೊಟ್ಟರು ಅದೇ ರೇಟ್ ಇದೆ, ಅದೇ ರೇಟ್ ಪ್ರಕಾರ ವಸೂಲಿ ಮಾಡಬೇಕು, ಸಂತೆಕರ ವಸೂಲಿಯನ್ನು ಮಾಡಬೇಕು ಅಂತ ಹೇಳಿದ್ವಿ. ಈಗ ತಾವು ಎರಡನೇದಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಮ್ಮ ಇಲ್ಲಿ ನಳ ಮಾಡಿ ಕೊಡ್ತೀವಿ ನಾವು. ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ, ಅದು ನಾವು ಇಮಿಡಿಯೇಟ್ ಮಾಡಿ ಕೊಡ್ತೀವಿ. ಜೊತೆಗೆ ಈಗೇನ ನೆರಳು ಇವೆಲ್ಲ ಮಾರ್ಕೆಟ್ ಹಂದಿ ಅಡ್ಡಾಡ್ತಾ ಹೋಗ್ತಾವಲ್ಲ, ಈಗ ನಾವು ಪಕ್ಕದಲ್ಲಿ ಒಂದು ಮಾರ್ಕೆಟ್ ಕಟ್ತಾ ಇದ್ದೀವಿ. ಸರಿ ಸರ್, ಕಾಯಿಪಲ್ಲೆ ಮಾರ್ಕೆಟ್. ಆ ಕಟ್ಟಡ ಕಾರ್ಯ ಆಲ್ಮೋಸ್ಟ್ 50% ಮುಗಿದಿದೆ. ಇನ್ನು 50% ಕಾರ್ಯ ನಡೀತಾ ಇದೆ. ಈ ಬೇಸಿಗೆ ಮುಗಿದ್ರೊಳಗಾಗಿ ಅದು ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದ ನಂತರ ಇವ್ರನ್ನೆಲ್ಲ ಆ ಜಾಗಕ್ಕೆ ಸ್ಥಳಾಂತರ ಮಾಡ್ತಾರೆ. ತಮ್ಮ ನಜರಿಗೆ ಬರಲಾರ್ದೆ ಅವರು ತಮ್ಮ ಗಮನಕ್ಕೆ ತರಲಾರ್ದೆ ಅವ್ರು 20 ರೂಪಾಯಿ ವಸೂಲು ಮಾಡ್ತಾ ಇದ್ದಾರೆ ಅಂದ್ರೆ ಇದು ತಮ್ಮ ಅಧಿಕಾರಿಗಳ ಗಮನಕ್ಕೂ ಕೂಡ ಇಲ್ಲ ಅಂತಂದ್ರೆ ಸಾರ್ವಜನಿಕರ ಮೇಲೆ ಯಾಕೆ ಹೊರೆ ಆಗ್ಬೇಕು ಸರ್? ಇದು ಸಾರ್ವಜನಿಕರ ಮೇಲೆ ಹೊರೆ ಏನಿಲ್ಲ, ಇದು ನಾವು ವ್ಯಾಪಾರಸ್ಥರ ಮೇಲೆ ಹೊರೆ ಅನಿಸ್ತದಲ್ಲ ಸರ್. ನಾವು ಆದೇಶ ಕೊಟ್ಟ ಪ್ರಕಾರ ಅವ್ರು ವಸೂಲಿ ಮಾಡಬೇಕು. ಹೌದು ಸರ್, ಆ ಆದೇಶ ಕಾಪಿ ಅವ್ರಿಗೆ ಕೊಟ್ಟಿದ್ದೀವಿ. ಮತ್ತೆ ಕೆಲವೊಬ್ರು ಇವರು ಯಾರು ಮೊನ್ನೆ ಬಂದಿದ್ರು ಲೇಟ್ರು ಸರಿ ಕೂಡ ಅದಕ್ಕೆ ಆದೇಶ ತಗೋ ಅಂತ ಹೇಳಿದೀವಿ. ಅದು ಏನು ಕೊಟ್ಟಿದೀವಿ ಅದ್ರ ಪ್ರಕಾರ ಅವರು ವಸೂಲಿ ಮಾಡಲಿ. ಬಟ್ ಕೊಟ್ಟಿಲ್ಲ, ಕೊಟ್ಟಿಲ್ಲ ಸರ್. ಸರಿ, ಒಂದ್ ನಿಮಿಷ ಇಲ್ಲಿ ನೋಡ್ರಿ. ಅವರ ಈಗ ಅಮ್ಮರ ಇವರು ಒತ್ತಾಯಪೂರ್ವಕವಾಗಿ ಒಬ್ರು ಮತ್ತೆ ಸುಮ್ಮಿರಿ. ಈಗ ನೀವು ಎಷ್ಟು ಸುಂಕ ಕೊಡ್ತಾ ಇದ್ದೀರಿ? 20 ರೂಪಾಯಿ ತೊಂದ್ರೆ ನಾವು ತರಕಾರಿ ಮಾರೋದು ಹೆಚ್ಚಾಗತ್ರಿ, ಬಿಸಿಲಿನಲ್ಲಿ ಒಲೆ ಹೋಗ್ತೈತ್ರಿ. ನೀವು ಮಾರ್ಕೆಟ್ ರೆಡಿ ಆಗುತ್ತೆ, ನಾವು ಅನ್ಕೊಂತ ಏನ್ ಹೊತ್ತಿ ತುಂಬಿಸ್ಕೋಬೇಕು. 20 ರೂಪಾಯಿ ಸ್ವಂತದ ರೀ, ಸ್ವಂತದ ಏನ್ ಹಿಡಿ ಅಂತ ಹೇಳಿದೀವಿ ನಾವು. ಮತ್ತೆ 50 ರೂಪಾಯಿ
ದುಡ್ಡು ಜಾಸ್ತಿ ಆಗಿ ಶುಕ್ರ 40 ಕೊಡು 50 ಕೊಡು ಎಲ್ಲಿ ಕೊಡ್ಬೇಕ್ರಿ ಆ ಥರ ಕೇಳಿದ್ರೆ ತರಕಾರಿ ಎಷ್ಟು ಹಾಳಾಗಿದ್ರಿ ನಮ್ದು ಲೈಟ್ ಇಲ್ರಿ ಸಾಯಂಕಾಲ ನೋಡ್ತೀರಿ ಸೊಳ್ಳಿ ವಲಸ ಎಲ್ಲ ರೀ ಎಲ್ಲ ಈಗ ನಾವು ತಾತ್ಕಾಲಿಕ ನಿಮ್ಗೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇದು ಮಾಡಿರೋದು ತಾತ್ಕಾಲಿಕ ವ್ಯವಸ್ಥೆ. ಅಂಗಡಿಗಳನ್ನು ಕೊಡ್ತಾ ಇದ್ದೀವಿ. ತಾಲೂಕಾ ಒಬ್ಬ ಕಾರ್ಮಿಕ ಸಂಘದ ಅಧ್ಯಕ್ಷ ಆಗಿ ನಂದು ಒಂದು ಸೋಷಿಯಲ್ ವರ್ಕ್ ಸಮಾಜ ಕೆಲಸ ಸೇವೆ ಮಾಡ್ಕೊಂಡು ಬಂದವದ್ರಿ ದಯಮಾಡಿ ನನಗೆ ಇದು ಗಮನಕ್ಕೆ ಬಂದೈತ್ರಿ ಇವ್ರಿಗೆ ನಾಳೆ ಇನ್ನೊಂದು 4 ಲಕ್ಷ ಕೇಳ್ತಾರೆ ನಾಳೆ ಇನ್ನೊಂದು ತಾಳಿಗೆ 500 ರೂಪಾಯಿ ಸ್ಕೇಲ್ ಕೊಟ್ಟು ಇದು 500 ರೂಪಾಯಿ ನಾವು ಕೊಡೋ ಚಾನ್ಸ್ ಐತಿ ನಾ ಏನು ಕೇಳ್ತೇನೆ ರೀ ನಾ ಇನ್ನು ಮುಂದಿನ ಯಾವ ಟೆಂಡರ್ ಬಿಡಬೇಕಂತಂದ್ರೆ ವ್ಯಾಪಾರಸ್ಥರಿಗೆ ಒಂದು 5 ಮಂದಿಗೆ ಬೀದಿ ವ್ಯಾಪಾರಸ್ಥರಿಗೆ ಒಬ್ಬ ಅಂದ್ರೆ ಗ್ರಾಮೀಣ ಅಂದ್ರೆ ಹಿರಿಯ ನಾಗರಿಕರಿಗೆ ಒಂದು 5 ಮಂದಿ ಮುಖಂಡರು ಗುಂಡಾಗಿರಿ ನಿಮ್ಮ ಸಮಸ್ಯೆಗಳು ಏನಿದಾವ ಅದಕ್ಕೆ ನಾವು ಸ್ಪಂದಿಸ್ತೀವಿ ವ್ಯವಸ್ಥೆ ಮಾಡ್ತೀವಿ ಈಗಾಗಲೇ ಮಾರ್ಕೆಟ್ ಕಟ್ಟಾಗ್ತೀವಿ ಅದನ್ನ ಸ್ಪೀಡ್ ಅಪ್ ಮಾಡಿಸಿ ಬೇಗ ಬೇಸಿಗೆ ಮುಗಿದ್ರಾಗ ಮಾಡ್ತೀವಿ ಯಾಕಂದ್ರೆ ಮಳೆಗಾಲದಾಗ ಅದು ನಿಮ್ಗೆಲ್ಲ ಕೊಳಚೆ ಹಾಕತ್ತೆ ಅಲ್ಲೆಲ್ಲ ಕಾಲಾಗ ನೀರು ತಾತ್ಕಾಲಿಕವಾದ ವ್ಯವಸ್ಥೆ ಈಗ ಅದು ಈಗ ನಾವು ಕಾಯಿಪಲ್ಲೆ ಕಟ್ಟಾಡ ಮಾಡ್ತಾ ಇದೀವಿ ಅಂದ ಬಳಕ ನಿಮ್ಗೊಂದು ವ್ಯವಸ್ಥೆ ಮಾಡ್ಕೊತಾ ಇದೀವಿ ನೀವು ಯಾರು ನಮ್ಮ ಗೇಟ್ ಮುಂದೆ ಕೂತ್ರು ನಾನು ಯಾರಿಗೆ ಏನಂತ ಇಲ್ಲ ಸುಮ್ಮನೆ ಸಮಾಧಾನ ನಿಧಿ ಮೇಲೆ ವ್ಯಾಪಾರ ಗೌರವ ಇಲ್ಲ ಅಂತಲ್ಲ ನಿಮ್ಗೆ ಅದಕ್ಕೆ ಗೌರವ ಕೊಡ್ಬೇಕು ನಿಮಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದಲೇ ಮಾರ್ಕೆಟ್ ಕಟ್ತಾ ಇದೀವಿ ಎಲ್ಲ ಸುಸಜ್ಜಿತ ವ್ಯವಸ್ಥಿತವಾಗಿ ಇರಬೇಕು ಕಾಯಿಪಲ್ಲೆ ಹೋಗಿ ಪದಾರ್ಥ ಇದು ಯಾವ ಕಾಲಾಗಿಟ್ಕೊಂಡು ಆಗ್ಬಾರ್ದು ಅದ್ರ ಪರಿಜ್ಞಾನ ನಮಗೂ ಇದೆ ನಗರಸಭೆಗೆ ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ವ್ಯವಸ್ಥಿತವಾದ ಕಟ್ಟಡ ಬೇಗ ಮುಗಿಸ್ತೀವಿ ಮುಗಿಸಿದ ನಂತರ ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ ಟಾಯ್ಲೆಟು ಬಾತ್ರೂಮು ಮತ್ತು ಕಾಯಿಪಲ್ಲೆ ಏನಾದರೂ ಹೊಲಸಾದ ತೊಳಿಲಕ್ಕ ವ್ಯವಸ್ಥೆ ಅಂಥದ್ದೆಲ್ಲ ಮಾಡಿಕೊಡ್ತೀವಿ ಅವ್ರಿಗೆ ನಾವು ಈ ವರ್ಷ ಹೆಚ್ಚು ಮಾಡಿ ಕೊಟ್ಟಿಲ್ಲ ಹೋದ ವರ್ಷ ಏನು ಕೊಟ್ಟಿದ್ದೀವಿ ಅದ್ರ ಕಾಪಿ ಅವ್ರಿಗೆ ಕೊಡ್ತೀವಿ ಹೋದ ವರ್ಷದ ಕಾಪಿ ಕೊಡ್ತೀವಿ ಹೋದ ವರ್ಷ ಆದೇಶ ಕೊಟ್ಟಿದ್ದೀವಲ್ಲ ಅವರಿಗೆ ಅದನ್ನು ಕೊಡ್ತೀವಿ ಈ ವರ್ಷ ಮಾಡಿ ಕೊಟ್ಟಿದ್ದನ್ನು ಅವರಿಗೆ ಕೊಡ್ತೀವಿ ಅವ್ರು ನಿಮ್ಗೆ ಕರೆಕ್ಟ್ ಕನ್ವಿನ್ಸ್ ಮಾಡಿ ಹೇಳ್ತಾರೆ ಮಾಡಕತ್ತೆ 20-25 ವರ್ಷ ಅಲ್ಲಿಂದ ನಾ ಬರೀ 5 ರೂಪಾಯಿ ಇತ್ತು ಮೊದಲು ಗಾಂಧಿ ಸರ್ಕಲ್ದಾಗಿಂದ ಮಾಡಕತ್ತೀರಿ ಸರಿ ಅಮ್ಮ ಸರ್ಕಾಲ ಮಾಡಿ ಮ್ಯಾಗ ಅಲ್ಲಿಂದ 5 ರೂಪಾಯಿನ ಕೊಂಡ್ಕೋತ 25 ವರ್ಷ ಮ್ಯಾಗ ಆತ್ರಿ ಈ ಮಾರ್ಕೆಟ್ ಏನು ಬಂದ್ರ ನೋಡ್ರಿ ಬಂದ ಬಳಕ 10 ರೂಪಾಯಿ ಮಾಡಿದ್ರು ನಾವು ಹೊಸದು ಇರುವಾಲ್ದಾಕ ಮುನ್ಸಿಪಾಲಿಟಿನ ಮಗಲ ಐತಿ ಏನೋ ಅಟ್ ಹೋಗಿ ಹೇಳಕ್ ಬರ್ತೈತಿ ಇರುವಾಲ್ದಾಕ ಇನ್ನು ಅಲ್ಲಿಂದ ಇಲ್ಲಿಗೆ ಬಂದಿವು ಅಂತೇಳಿ ಮೊದಲು ನಮ್ಗೆ ಏನು ಅಂಜಿಕೆ ಹಾಕಿದ್ರಿ ಅಲ್ಲಿ APMC ಹೋಗೋದು ಮ್ಯಾಗ ಹೋಗೋದು ಗಂಡುಗಳು ಬಡ್ದು ಹೋಗಿ ಕೆರೆಯಾಗ ಬೀಳೋದು 10 ರೂಪಾಯಿ ವಸೂಲಿ ಮಾಡಿದ್ರು ಇಡೀ ಮುದೋಳ ಕಲೆಕ್ಷನ್ 10,000 ಹಿಡಿದ್ರು ದಿನ 365 ದಿವಸಕ್ಕೆ ಎಷ್ಟು ಲಕ್ಷ ಆತು ನೀವ ಲೆಕ್ಕ ಹಾಕ್ರಿ ಮತ್ತೆ ಇವ್ರದ್ದು ಶುಕ್ರವಾರ 20 ದಿನ 10 ಇವ ನಿಮ್ಮ ಹೆಸರು ಹೇಳ್ರಿ ಸಾವಿತ್ರಿ ಎಷ್ಟು ವರ್ಷದಿಂದ ತಾವು ವ್ಯಾಪಾರ ಮಾಡತ್ತೀರಿ ಸುಮಾರು ಒಂದು 22 ವರ್ಷ 22 ವರ್ಷದಿಂದ ವ್ಯಾಪಾರ ಮಾಡತ್ತೀರಿ ಹಾಗಾದ್ರೆ ಈಗ ವ್ಯಾಪಾರ ಮಾಡತ್ತೀರಿ ನಿಮ್ಗೇನು ತೊಂದರೆ ಅನ್ಸಕತೈತಿ ತೊಂದ್ರಿ ಸರ್ ಮಳೆ ಆದ್ರೆ ನೀರ್ ಬರ್ತೈತ್ರಿ ಹ್ಞೂ ಲೈಟ್ ಇಲ್ರಿ ಹ್ಞೂ ಬಿಸಿಲಾಗ ತರಕಾರಿ ಒಂದ್ಕತ್ರಿ ಹ್ಞೂ ಕೇಳಿದ್ರೆ ನಮ್ಗೆ ಯಾರು ಕೇರ್ ಮಾಡಕ್ತಾ ಸರ್ ಮತ್ ದಿವಸ 20 ರೂಪಾಯಿ ಡೈಲಿ ಕಟ್ಟಂದ್ರೆ ಮನ್ಯಾಗ ಕುಂದಿರ್ತೀವಿ ಅಂತಾರ ಸರ್ ನಮಗೇನು ಸರ್ ಬೇಕ್ರಿ ಸರ್ ಸರಿ ಹಿಂಗ ಮಾಡಿ 2-3 ತಕಡಿ ಮುಚ್ಚಿ ಬಿಡ್ತಾ ನೀವು ತಮ್ಮ ಹೆಸರು ಹೇಳ್ರಿ ಲಕ್ಷ್ಮೀ ರೀ ತಾವು ಏನ್ ವ್ಯಾಪಾರ ಮಾಡ್ತೀರಿ ನಾವು ತರಕಾರಿ ವ್ಯಾಪಾರ ಮಾಡ್ತೀರಿ ತರಕಾರಿ ವ್ಯಾಪಾರ ಬರೀ ಹೋಗ್ಬೇಕಂದ್ರೆ ರೈತ್ರಿ ಹೌದ್ರಿ ಬರೀ ದಬಾನ್ಕಿ ಮಾಡ್ತಾರೆ ರೊಕ್ಕ ತಗೋ ತಕಡಿ ಒಯ್ದು ಬರೀ ಕಲ್ಲು ಒಯ್ದು ಮಾಡ್ತಾರಿ ಈಗ ನಿಮ್ ಮನ್ಯಾಗ ಇರ್ಬೇಕಲ್ಲ ಈಗ ಬಂದಿ ಅಂತ ಕೇಳ್ತಾರಿ ನಮಗ ಮನ್ಯಾಗ ಕೂತ ಸಂಸಾರ ಹೆಂಗ್ ಜಗತಾವ್ರಿ ಸಾಹೇಬ್ರ ಹೌದಿಲ್ರಿ ಸರ್ ಮತ್ ಎಲ್ಲಾರು ಜೀವನ ಒಂದಾಡ್ಬೇಕಲ್ರಿ ಇವ್ರ ದೋಳರ್ ಮನ್ಯಾಗ ಹುಟ್ಟ್ಯಾರಿ ಇವ್ರ ದೋಳರಿಗೆ ನೆಲ ಕುಂದಿರ್ತಾರ ನಾವು ಬಡ್ರು ಹುಟ್ಟಿ ಮತ್ ಒಣ್ಣ ತುಂಬಿದ್ ಮಾರ್ರಿ ಲೈಟ್ ಹಾಕಿಲ್ಲ ನೆಲ ಮಾಡ್ಕೊಡ್ಬೇಕ್ರಿ ನಾವ್ ದಿವ್ಸ ಕೊಡು 10 ರೂಪಾಯಿ ಕೊಡೋರಿ ನಮ್ಮ ನೀರಿಗೆ ಅನುಕೂಲ ಮಾಡಿಕೊಡ್ರಿ ಅದರಿಂದ ನಾವೇನ್ ತೊಂದ್ರೆ ಮಾಡ ಮುಧೋಳ್ ಬರಗಾಲದ ಪರಿಸ್ಥಿತಿಯಲ್ಲಿ ದಿಢೀರನೆ ಬೀದಿ ಬದಿ ವ್ಯಾಪಾರಿಗಳ ಶುಲ್ಕವನ್ನ ದುಪ್ಪಟ್ಟು ಮಾಡಿದ್ದನ್ನು ವಿರೋಧಿಸಿ ಬೀದಿ ಬದಿ ವ್ಯಾಪಾರಿಗಳು ಇಂದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಪ್ರಮುಖರಾದ ಸದಾಶಿವ ಭೋವಿ, ರವಿ ಅಕ್ಕಿಮರಡಿ, ಬಸವರಾಜ್ ಪರೀಟ, ಬಸವರಾಜ್ ನ್ಯಾಮೇಗೌಡ, ಮೊತ್ತಪ್ಪ ಗುಣದಾಳ, ಪುಂಡಲಿಕ ಶಂಕರ್ ಬೋವಿ, ಸಾವಿತ್ರಿ ಕೋಳಿ, ಲಕ್ಷ್ಮೀ ಸಿಂಗಾಡಿ, ಜಯಶ್ರೀ ಪನಳಾಕರ, ಸುಶೀಲ ಕಲಾಲ, ನೂರಾರು ಜನ ಬೀದಿ ವ್ಯಾಪಾರಸ್ಥರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.
ನಮ್ಮ ಪ್ರತಿಧ್ವನಿ ಟಿವಿ ವರದಿಗೆ ಸ್ಪಂದಿಸಿದ ಮುಧೋಳ್ ನಗರದ ಸಿಎಂಸಿ ಕಮಿಷನರ್ ಆದ ಜಿಎಚ್ ಕಾಸಿ ಅವರು ಪ್ರತಿಭಟನೆಕಾರನ ಉದ್ದೇಶಿಸಿ ಮಾತನಾಡಿ ತಕ್ಷಣವೇ ಪರಿಹಾರ ಒದಗಿಸಿಕೊಡುವುದಾಗಿ ಭರವಸೆ ನೀಡಿದರು. ನಂತರ ಪ್ರತಿಭಟನೆ ಮುಕ್ತಾಯಗೊಳಿಸಲಾಯಿತು. ಪ್ರತಿಧ್ವನಿ ಟಿವಿ ವರದಿಗಾರರು ಪ್ರಕಾಶ್ ಪೀಠಕ್ಕ ಇವರಿಂದ ವರದಿ.